Dear friends, welcome to Inquest. So, ಈ ಒಂದು ತರಗತಿಯಲ್ಲಿ ನಾವು 28ನೇ ಡಿಸೆಂಬರ್ 2021ರ ಪ್ರಚಲಿತ ಘಟನೆಗಳ ಪಾರ್ಟ್ 2 ನ ನಿಮ್ಮ ಜೊತೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. So, part 1 has been already uploaded. So, if you have not watched it, so you must watch part 1. So, 3 important articles na ನಾವು ಡಿಸ್ಕಸ್ ಮಾಡಿರ್ತೀವಿ. So, ಈ ಎಲ್ಲಾ ಆರ್ಟಿಕಲ್ಸ್ ನ ನಾವು ದಿ ಹಿಂದೂ, ಡೆಕ್ಕನ್ ಹೆರಾಲ್ಡ್, PIB, ಇಂಡಿಯನ್ ಎಕ್ಸ್‌ಪ್ರೆಸ್ ಮತ್ತು ಪ್ರಜಾವಾಣಿ ಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. And at the end of the presentation, we will have given Inquest challenge quiz. Those who participate here and give correct answers, we're going to acknowledge their names in the next presentation. So ಈ ಎಲ್ಲಾ ಆರ್ಟಿಕಲ್ಸ್ ನ ನಾವು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಡಿಸ್ಕಸ್ ಮಾಡ್ತೀವಿ. At the same time, even the content will be presented to you in both Kannada and English. ಸೊ ಈ ಕಂಟೆಂಟ್ ನ PDF ಲಿಂಕ್ ನ ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀವಿ. ಸೊ ಆ ಲಿಂಕ್ ನ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು PDF ನ ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಈ ಎಲ್ಲಾ ಆಕ್ಟಿವಿಟೀಸ್ ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುತ್ತೆ. ಹಾಗಿದ್ರೆ ಪಾರ್ಟ್ 2 ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಫಸ್ಟ್ ಆರ್ಟಿಕಲ್ ಯಾವುದು ಅಂದ್ರೆ ಶ್ರೀಲಂಕಾ ಟು ಸೈನ್ ಟ್ರಿಂಕೋ ಡೀಲ್ ವಿತ್ ಇಂಡಿಯಾ ಸೂನ್. ಸೊ ಭಾರತದೊಂದಿಗೆ ಶ್ರೀಲಂಕಾ ಅತಿ ಶೀಘ್ರದಲ್ಲಿ ಟ್ರಿಂಕೋ ಒಪ್ಪಂದಕ್ಕೆ ಸಹಿ ಹಾಕಲಿದೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ವಾಟ್ ಈಸ್ ದಿಸ್ ಟ್ರಿಂಕೋ ಡೀಲ್, ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. So article number 2 is related to right to be forgotten. So ಇದರ ಬಗ್ಗೆ ಗವರ್ನಮೆಂಟ್ ಪೊಸಿಷನ್, ಕೋರ್ಟ್ ರೂಲಿಂಗ್ಸ್ ಮತ್ತೆ ಲಾಸ್ ಎಲ್ಸ್ವೇರ್. ಸೊ ಮರೆತು ಹೋಗುವ ಹಕ್ಕು, ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಸ್ಥಾನಮಾನ ಏನಿದೆ, ನ್ಯಾಯಾಲಯದ ತೀರ್ಪುಗಳು ಏನ್ ಹೇಳುತ್ತೆ ಮತ್ತು ಬೇರೆ ದೇಶಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳು ಏನ್ ಹೇಳುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 3 ಆಂಟಿ ಡಂಪಿಂಗ್ ಡ್ಯೂಟಿ ಆನ್ 5 ಚೈನೀಸ್ ಗೂಡ್ಸ್. ಅಂದ್ರೆ 5 ಚೀನಿ ಸರಕುಗಳ ಮೇಲೆ ಡಂಪಿಂಗ್ ವಿರೋಧಿ ಸುಂಕವನ್ನ ಹೇರ್ತಾ ಇದ್ದಾರೆ. ಆ 5 ಪ್ರಾಡಕ್ಟ್ಸ್ ಯಾವ್ದ್ಯಾವ್ದು, ಅದಾದ್ಮೇಲೆ ಆಂಟಿ ಡಂಪಿಂಗ್ ಡ್ಯೂಟಿ ಅಂದ್ರೆ ಏನು, ಇದನ್ನ ಯಾಕೆ ಇಂಪೋಸ್ ಮಾಡ್ತಾರೆ, ಸೊ ಈ ಎಲ್ಲ ಕಾಂಪೊನೆಂಟ್ಸ್ ನ ನಾವು ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಆರ್ಟಿಕಲ್ ನಂಬರ್ 4 ಇಸ್ ರಿಲೇಟೆಡ್ ಟು ಗವರ್ನಮೆಂಟ್ ಆಫ್ ಕರ್ನಾಟಕ. ಸೊ ಕರ್ನಾಟಕ ಒಂದು ವಿದ್ಯಾನಿಧಿ ಸ್ಕೀಮ್ ನ ಲಾಂಚ್ ಮಾಡಿದೆ. ಸೊ ಈ ವಿದ್ಯಾನಿಧಿ ಸ್ಕೀಮ್ ನ ಕುಟುಂಬ ಪೋರ್ಟಲ್ ಮುಖಾಂತರ ಅದು ಲಾಂಚ್ ಮಾಡ್ತಾ ಇದೆ. ಸೊ ಈ ಕುಟುಂಬ ಪೋರ್ಟಲ್ ಅಂದ್ರೆ ಏನು, ವಿದ್ಯಾನಿಧಿ ಯೋಜನೆ ಅಂದ್ರೆ ಏನು, ಇದರಲ್ಲಿ ಯಾರಿಗೆ ಸಹಾಯ ಮಾಡ್ಲಿಕ್ಕೆ ಸರ್ಕಾರ ಹೊರಟಿದೆ, ಸೊ ಎಲ್ಲ ಮಾಹಿತಿಯನ್ನ ನಾವು ಈ ಆರ್ಟಿಕಲ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ. And before getting into the articles, so these are the key answers for Inquest challenge number 42. You can just pause the video and go through the answers, and we appreciate Basamma, Suman mattu Kallesh for giving correct answers. Thank you very much. So with this, let's get into the first article. So Sri Lanka to sign Trinco deal with India soon. So ಭಾರತದೊಂದಿಗೆ ಶ್ರೀಲಂಕಾ ಈ ಟ್ರಿಂಕೋ ಒಪ್ಪಂದಕ್ಕೆ ಸಹಿ ಹಾಕಲಿದೆ. ಏನಿದು ಟ್ರಿಂಕೋ ಒಪ್ಪಂದ ಅಂದ್ರೆ, ಸೊ ಇಟ್ ಈಸ್ ಫಾರ್ ದಿ ಕ್ರಿಯೇಷನ್ ಆಫ್ ಆಯಿಲ್ ಟ್ಯಾಂಕ್ ಫಾರ್ಮ್ಸ್ ಅಥವಾ ಇಂಧನ ತುಂಬುವ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಒಪ್ಪಂದ ಇದಾಗಿರುತ್ತೆ. ಸೊ ಇಲ್ಲೇನ್ ಮಾಡ್ತಾರೆ ಅಂದ್ರೆ, ಆಸ್ ಐ ಟೋಲ್ಡ್ ಯು ಬಿಫೋರ್, ಟ್ರಿಂಕೋಮಲೆ ಆಯಿಲ್ ಟ್ಯಾಂಕ್ ಫಾರ್ಮ್ಸ್ ನ ಡೆವಲಪ್ ಮಾಡಲಾಗುತ್ತೆ. ಸೊ ದಿಸ್ ವಾಸ್ ಆಕ್ಚುಲಿ ಕಾಂಟ್ರವರ್ಷಿಯಲ್ ಫಾರ್ ಮೆನಿ ಡಿಕೇಡ್ಸ್. ಅಂದ್ರೆ ಅನೇಕ ದಶಕಗಳಿಂದ ಒಂದು ವಿವಾದಾಸ್ಪದವಾಗಿರ್ತಕ್ಕಂಥ ಈ ಟ್ರ್ಯಾಂಕೋಮಲೆ ತೈಲ ಟ್ಯಾಂಕ್ ಫಾರ್ಮ್ಗಳನ್ನು ಜಂಟಿಯಾಗಿ ಅಭಿವೃದ್ಧಿ ಪಡಿಸಲಿಕ್ಕೆ ಶ್ರೀಲಂಕಾ ಮತ್ತು ಭಾರತ ಸಹಿ ಆಗ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಆಕ್ಚುಲಿ ಡ್ಯೂರಿಂಗ್ ಸೆಕೆಂಡ್ ವರ್ಲ್ಡ್ ವಾರ್ ಅಂದ್ರೆ 2ನೇ ಮಹಾಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಬಿಲ್ಟ್ ದಿ ಟ್ರಿಂಕೋಮಲಿ ಆಯಿಲ್ ಟ್ಯಾಂಕ್ ಫಾರ್ಮ್ಸ್ to serve as refueling station adjacent to Trincomalee port. ಅಂದ್ರೆ 2ನೇ ಮಹಾಯುದ್ಧದ ಸಮಯದಲ್ಲಿ ಬ್ರಿಟಿಷರು ಟ್ರಿಂಕೋಮಲಿ ಬಂದರಿನ ಪಕ್ಕದಲ್ಲಿ ಇಂಧನ ತುಂಬುವ ಕೇಂದ್ರವಾಗಿ ಕಾರ್ಯನಿರ್ವಹಿಸಲು ಟ್ರಿಂಕೋಮಲಿ ತೈಲ ಟ್ಯಾಂಕ್ ಫಾರ್ಮ್ಗಳನ್ನ ನಿರ್ಮಾಣ ಮಾಡಿದ್ರು. ಅಂದ್ರೆ ಈ ಪ್ರಾಜೆಕ್ಟ್ ಏನು ಹೊಸದಲ್ಲ. ಸೊ ಈ ಪ್ಲೇಸ್ ಅಲ್ಲಿ ಆಲ್ರೆಡಿ ಬ್ರಿಟಿಷರು 2ನೇ ಮಹಾಯುದ್ಧದ ಸಮಯದಲ್ಲಿ ಈ ರೀತಿಯ ಇಂಧನ ತುಂಬುವ ಕೇಂದ್ರಗಳನ್ನ ಸ್ಥಾಪನೆ ಮಾಡಿರ್ತಾರೆ. ಬಟ್ ಅದಾದ್ಮೇಲೆ ಅದು ಅನ್ಯೂಸ್ಡ್ ಆಗಿರುತ್ತೆ, ಆಬ್ಸಿಲೀಟ್ ಆಗಿರುತ್ತೆ, ಅಥವಾ ನಶಿಸಿ ಹೋಗಿರುತ್ತೆ, ಅಥವಾ ಹಾಳಾಗಿರುತ್ತೆ. ಸೊ ಇಟ್ ಈಸ್ ನಿಯರ್ಲಿ ಸೆಂಚುರಿ. ಸೊ 100 ವರ್ಷಗಳಿಗಿಂತ ಹತ್ತತ್ರ ಹೆಚ್ಚು ಟೈಮ್ ಆಗಿರೋದ್ರಿಂದ ಈ ಓಲ್ಡ್ ಆಯಿಲ್ ಟ್ಯಾಂಕ್ಸ್ ನೀಡ್ ಟು ಬಿ ರಿಫರ್ಬಿಶ್ಡ್ ಅಟ್ ದಿ ಕಾಸ್ಟ್ ಆಫ್ ಮಿಲಿಯನ್ಸ್ ಆಫ್ ಡಾಲರ್ಸ್. ಸೊ ಈ ಶತಮಾನದಷ್ಟು ಹಳೆಯದಾಗಿರ್ತಕ್ಕಂಥ ಈ ತೈಲ ಟ್ಯಾಂಕ್ಗಳೇನಿದ್ದಾವೆ, ಸೊ ಮತ್ತೆ ಬಳಕೆಗೆ ಯೋಗ್ಯವಾಗಬೇಕಾದ್ರೆ ಮಿಲಿಯನ್ ಗಟ್ಟಲೆ ಡಾಲರ್ಗಳನ್ನ ವೆಚ್ಚ ಮಾಡಿ ಅವುಗಳನ್ನ ನವೀಕರಿಸಬೇಕಾಗಿರುತ್ತೆ. ಸೊ ಇದರ ಸಲುವಾಗಿ ಶ್ರೀಲಂಕಾ ಏನ್ ಮಾಡ್ತಾ ಇದೆ ಅಂದ್ರೆ ಭಾರತದೊಂದಿಗೆ ಒಂದು ಒಪ್ಪಂದಕ್ಕೆ ಸಹಿ ಆಗ್ತಾ ಇದೆ. ಇದನ್ನ ನಾವು ಟ್ರಿಂಕೋ ಡೀಲ್ ಅಂತ ಕರಿತೀವಿ. ಸೊ ದಿಸ್ ವಿಲ್ ಆಲ್ಸೋ ಗಿವ್ ಅ ಶೇಪ್ ಟು ಪ್ರಪೋಸಲ್ ಎನ್ವಿಸೇಜ್ 35 years ago. ಸೊ 35 ವರ್ಷಗಳ ಹಿಂದೆ ಭಾರತ ಮತ್ತು ಶ್ರೀಲಂಕಾದ ನಡುವೆ ಇನ್ನೊಂದು ಒಪ್ಪಂದ ಆಗಿತ್ತು. ಅದನ್ನ ನಾವು ಇಂಡೋ ಲಂಕನ್ ಅಕಾರ್ಡ್ ಅಂತ ಕರಿತೀವಿ. ಸೊ ಇದನ್ನ ನಾವು ಇಂಡೋ ಮತ್ತು ಭಾರತ ಲಂಕಾ ಒಪ್ಪಂದ ಅಂತ ಕರಿತೀವಿ. ಸೊ ದಿಸ್ ವಾಸ್ ಫಾರ್ ಕ್ರಿಯೇಷನ್ ಆಫ್ 99 ಸ್ಟೋರೇಜ್ ಟ್ಯಾಂಕ್ಸ್ ವಿತ್ ಅ ಕೆಪಾಸಿಟಿ ಆಫ್ 12,000 kiloliters ಈಚ್. ಅಂದ್ರೆ ಈ ಒಂದು ಒಪ್ಪಂದದ ಪ್ರಕಾರ
12,000 ಕಿಲೋಲೀಟರ್ ಸಾಮರ್ಥ್ಯದ, ಅಂದ್ರೆ ತಲಾ ಅಂದ್ರೆ ಒಂದೊಂದು ಸ್ಟೋರೇಜ್ ಟ್ಯಾಂಕು 12,000 ಕಿಲೋಲೀಟರ್ಸ್ ಗಳನ್ನ ಅದು ಸ್ಟೋರ್ ಮಾಡ್ತಕ್ಕಂಥ ಕೆಪಾಸಿಟಿಯ 99% ಟ್ಯಾಂಕರ್ ಗಳನ್ನ ಹೊಂದಿರ್ತಾ ಇತ್ತು. ಸೊ ದಿಸ್ ವಾಸ್ ಆಕ್ಚುಲಿ ಕನ್ಸ್ಟ್ರಕ್ಟೆಡ್ ಅಟ್ ಚೈನಾ ಬೇ. ಸೊ ಚೈನಾ ಬೇ ಅಲ್ಲಿ ಇದನ್ನ ಕನ್ಸ್ಟ್ರಕ್ಟ್ ಮಾಡಲಾಗಿರುತ್ತೆ. ಸೊ ಈ ಚೈನಾ ಬೇ ಎಲ್ಲಿ ಬರುತ್ತೆ ಅಂತ ಕೂಡ ನಾನು ಮ್ಯಾಪ್ ಅಲ್ಲಿ ತೋರಿಸ್ತೀನಿ. ಸೊ ಇದಕ್ಕೆ ಪೂರಕವಾಗಿರೋದು ಇವಾಗ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ದಟ್ ಈಸ್ ಬಿಟ್ವೀನ್ ಇಂಡಿಯಾ ಅಂಡ್ ಶ್ರೀಲಂಕಾ. ಸೊ ನೀವು ಈಗ ಮ್ಯಾಪ್ ಅಲ್ಲಿ ನೋಡಬಹುದು. ಸೊ ದಿಸ್ ಇಸ್ ವೇರ್ ವಿ ಹ್ಯಾವ್ ದಿ ಮ್ಯಾಪ್ ಆಫ್ ಶ್ರೀಲಂಕಾ ಅಂಡ್ ದಿಸ್ ಇಸ್ ವೇರ್ ವಿ ಹ್ಯಾವ್ ಇಂಡಿಯಾ. ಏನೋ ಟ್ರಿಂಕೋಮಲೈ ನೀವು ಇಲ್ಲಿ ನೋಡಬಹುದು. ವೆಸ್ಟ್ ಆಫ್ ಶ್ರೀಲಂಕಾದಲ್ಲಿ ಈ ಸ್ಪಾಟ್ ಅಲ್ಲಿ ನಾವು ಟ್ರಿಂಕೋಮಲಿನ ನೋಡ್ತೀವಿ. ಸೊ ಇಟ್ ಈಸ್ ನಿಯರ್ ಟು ಟ್ರಿಂಕೋಮಲಿ ಪೋರ್ಟ್, ಬಂದರಿನ ಹತ್ರ ಬರುತ್ತೆ. ಸೊ ವಾಟರ್ ಬಾಡಿ ಯು ಕ್ಯಾನ್ ಸಿ ಇಟ್ ಹಿಯರ್. ಸೊ ಹಿಯರ್ ಯು ಕ್ಯಾನ್ ಸಿ ಬೇ ಆಫ್ ಬೆಂಗಾಲ್. ಇದರ ಈ ಕಡೆ ನೀವು ಗಲ್ಫ್ ಆಫ್ ಮನ್ನಾರ್ ನ ನೋಡಬಹುದು ಅಂಡ್ ಬಾಟಮ್ ಸೈಡ್ ಯು ಕ್ಯಾನ್ ಸಿ ಇಂಡಿಯನ್ ಓಷನ್. ಸೊ ಅದಾದ್ಮೇಲೆ ಈ ಅದರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮ್ಗೆ ಇಂಡಿಯಾ ಮತ್ತೆ ಶ್ರೀಲಂಕಾನ ರಿಲೇಟೆಡ್ ಇನ್ನೂ ಹೆಚ್ಚಿನ ಮಾಹಿತಿ ಏನ್ ತಿಳ್ಕೊಳ್ಬೇಕಂದ್ರೆ ದಿ ಕನೆಕ್ಷನ್ ಬಿಟ್ವೀನ್ ಇಂಡಿಯಾ ಅಂಡ್ ಶ್ರೀಲಂಕಾ ಅದನ್ನ ಏನಂತ ಕರಿತೀವಿ ಅಂದ್ರೆ ನಾವು ಆಡಮ್ಸ್ ಬ್ರಿಡ್ಜ್ ಅಂತ ಕರಿತೀವಿ ಅಥವಾ ಆಡಮ್ಸ್ ಸೇತುವೆ ಅಂತ ಕರಿತೀವಿ. ಸೊ ಇದನ್ನ ನಾವು ರಾಮ ಸೇತುವೆ ಅಂತ ಕೂಡ ಕರಿತೀವಿ. ಸೊ ಪ್ರಾಬ್ಲಿ ಯು ವುಡ್ ಬಿ ನೋಯಿಂಗ್ ದಿಸ್. ಇದನ್ನ ನಾವು ರಾಮ ಸೇತುವೆ ಅಂತ ಕೂಡ ಕರಿತೀವಿ. ಸೊ ಯು ಮಸ್ಟ್ ರಿಮೆಂಬರ್ ದಿಸ್ ಆಡಮ್ಸ್ ಬ್ರಿಡ್ಜ್ ಎರಡು ಪ್ಲೇಸಸ್ ನ ಕನೆಕ್ಟ್ ಮಾಡುತ್ತೆ. ಒಂದು ಟುವರ್ಡ್ಸ್ ಇಂಡಿಯನ್ ಸೈಡ್ ಇದು ರಾಮೇಶ್ವರಂ ನ ಕನೆಕ್ಟ್ ಮಾಡುತ್ತೆ ಅಂಡ್ ಟುವರ್ಡ್ಸ್ ಶ್ರೀಲಂಕಾ ಇದು ಮನ್ನಾರ್ ನ ಕನೆಕ್ಟ್ ಮಾಡುತ್ತೆ. ಸೊ ಇಫ್ ದರ್ ಇಸ್ ಅ ಕ್ವೆಶನ್ ಲೈಕ್ ಆಡಮ್ಸ್ ಬ್ರಿಡ್ಜ್ ಕನೆಕ್ಟ್ಸ್ ವಿಚ್ ಪಾರ್ಟ್ಸ್ ಆಫ್ ಇಂಡಿಯಾ ಅಂಡ್ ಶ್ರೀಲಂಕಾ ಅಂದ್ರೆ ಇಟ್ ಕನೆಕ್ಟ್ಸ್ ರಾಮೇಶ್ವರಂ ಆಫ್ ಇಂಡಿಯಾ ಅಂಡ್ ಮನ್ನಾರ್ ಆಫ್ ಶ್ರೀಲಂಕಾ ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ಅದಾದ್ಮೇಲೆ ದೆರ್ ಆರ್ ಟೂ ಅದರ್ ಇಂಪಾರ್ಟೆಂಟ್ ಪ್ಲೇಸಸ್ ದಟ್ ಯು ನೀಡ್ ಟು ರಿಮೆಂಬರ್. ಒನ್ ಈಸ್ ಕಾಲ್ಡ್ ಆಸ್ ಪಾಕ್ ಸ್ಟ್ರೇಟ್ ಅಂತ ಕರಿತೀವಿ, ಇನ್ನೊಂದನ್ನ ಗಲ್ಫ್ ಆಫ್ ಮನ್ನಾರ್ ಅಂತ ಕರಿತೀವಿ. ಸೊ ಪಾಕ್ ಜಲಸಂಧಿ ಮತ್ತೆ ಗಲ್ಫ್ ಆಫ್ ಮನ್ನಾರ್ ನ ಪ್ರತ್ಯೇಕಿಸ್ತಕ್ಕಂತ ಬ್ರಿಡ್ಜ್ ಯಾವುದು ಅಂತ ಕೇಳಿದ್ರೆ ಒನ್ಸ್ ಅಗೇನ್ ಇಟ್ ಇಸ್ ದ ಸೇಮ್ ಆನ್ಸರ್, ಆಡಮ್ಸ್ ಬ್ರಿಡ್ಜ್ ಅಂತ ಗೊತ್ತಿರಬೇಕು. ಸೊ ಆಡಮ್ಸ್ ಬ್ರಿಡ್ಜ್ ಸಪರೇಟ್ಸ್ ಪಾಕ್ ಸ್ಟ್ರೇಟ್ ಅಂಡ್ ಗಲ್ಫ್ ಆಫ್ ಮನ್ನಾರ್ ಅಂತ ಗೊತ್ತಿರಬೇಕು. ಸೊ ಅದಾದ್ಮೇಲೆ ಪಾಕ್ ಸ್ಟ್ರೇಟ್ ಲೊಕೇಶನ್ ಕೇಳ್ತಾರೆ. ಪಾಕ್ ಸ್ಟ್ರೇಟ್ ಕಮ್ಸ್ ಬಿಟ್ವೀನ್ ಇಂಡಿಯಾ ಅಂಡ್ ಶ್ರೀಲಂಕಾ, ವೆರಿ ಇಂಪಾರ್ಟೆಂಟ್. ಗಲ್ಫ್ ಆಫ್ ಮನ್ನಾರ್ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಒನ್ಸ್ ಅಗೇನ್ ಇಟ್ ಇಸ್ ಬಿಟ್ವೀನ್ ಇಂಡಿಯಾ ಅಂಡ್ ಶ್ರೀಲಂಕಾ. ಸೊ ನಾವು ಲೆಟ್ಸ್ ಗೆಟ್ ಇನ್ ಟು ಟ್ರಿಂಕೋಮಲೆಗೆ ಹೋಗೋಣ. ಸೊ ಟ್ರಿಂಕೋಮಲೆನ ನಾವಿಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದೀವಿ ನೋಡಿ. ಸೊ ದಿಸ್ ಇಸ್ ದ ಮ್ಯಾಪ್ ಆಫ್ ಟ್ರಿಂಕೋಮಲೆ. ಸೊ ಇಲ್ಲಿ ನಾವು ಟ್ರಿಂಕೋಮಲೆನ ನೋಡ್ತೀವಿ. ಸೊ ಇಲ್ಲಿ ಯು ಕ್ಯಾನ್ ಸಿ ಆನ್ ದಿಸ್ ಲೈನ್ ಯು ಕ್ಯಾನ್ ಸಿ ಚೈನಾ ಬೇ. ಸೊ ಇಲ್ಲಿ ಚೈನಾ ಬೇ ಕಾಣ್ತಾ ಇದೆಯಲ್ವಾ. ಸೊ ಈ ಒಂದು ಪ್ಲೇಸ್ ಅಲ್ಲಿ ನಾವು ಇವಾಗ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಶ್ರೀಲಂಕಾಗೆ ಈ ಇಂಧನ ತುಂಬುವ ಕೇಂದ್ರಗಳ ಸ್ಥಾಪನೆಗೆ ನಾವು ಫಂಡ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ವಾಟ್ ಇಸ್ ದಿ entire details of this particular project. So with this let's get into the next article. So right to be forgotten. So government position, court rulings and laws elsewhere. So ಮರೆತು ಹೋಗುವ ಹಕ್ಕು, ಸೊ ಸರ್ಕಾರದ ಸ್ಥಾನಮಾನ, ನ್ಯಾಯಾಲಯದ ತೀರ್ಪುಗಳು ಮತ್ತು ಬೇರೆ ದೇಶಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂತ ಕಾನೂನುಗಳು ಯಾವುದು ಅಂತ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ವಾಟ್ ಈಸ್ ದಿ ಮೀನಿಂಗ್ ಆಫ್ ರೈಟ್ ಟು ಬಿ ಫರ್ಗಾಟನ್. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಂಟ್ರವರ್ಷಿಯಲ್ ವಿಡಿಯೋ ಅಥವಾ ನಮ್ಮ ಪರ್ಸನಲ್ ವಿಡಿಯೋ ಸೊ ಯಾರೋ ಒಂದು ಪಬ್ಲಿಕ್ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡ್ಬಿಟ್ಟಿರ್ತಾರೆ. ಸೊ ಆ ಪಬ್ಲಿಕ್ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ಅದನ್ನ ಡಿಲೀಟ್ ಮಾಡಿಸ್ತಕ್ಕಂತ ಹಕ್ಕನ್ನ ನಾವು ಪಡೆಯೋದಕ್ಕೆ ನಾವು ರೈಟ್ ಟು ಬಿ ಫರ್ಗಾಟನ್ ಅಂತ ಕರಿತೀವಿ. ಸೊ ಇದು ವ್ಯಾಪಕ ಚರ್ಚೆಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಗವರ್ನಮೆಂಟ್ ನ ನಿಲುವೇನಿದೆ, ಕೋರ್ಟ್ ರೂಲಿಂಗ್ಸ್ ಏನಿದೆ, ಬೇರೆ ರಾಷ್ಟ್ರಗಳಲ್ಲಿ ಯಾವ ಯಾವ ಕಾನೂನುಗಳಿದ್ದಾವೆ ಅದನ್ನ ನಾವು ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಡು ಯು ಹ್ಯಾವ್ ಅ ರೈಟ್ ಟು ಬಿ ಫರ್ಗಾಟನ್ ಇನ್ ಇಂಡಿಯಾ? So in a significant development, the center has told Delhi High Court that right to privacy also includes right to be forgotten. ನಾವು ಗೌಪ್ಯತೆಯ ಹಕ್ಕು ಅಂತ ಹೇಳ್ತೀವಲ್ವಾ, ಸೊ ಅದು ರೈಟ್ ಟು ಬಿ ಫರ್ಗಾಟನ್ ನ ಕೂಡ ಒಳಗೊಂಡಿದೆ ಅಂತ ಸರ್ಕಾರ ಡೆಲ್ಲಿ ಕೋರ್ಟ್ಗೆ ಹೇಳಿದೆ. ದೆನ್ ವಾಟ್ ಈಸ್ ರೈಟ್ ಅಂಡ್ ಹೌ ಕ್ಯಾನ್ ಒನ್ ಎಕ್ಸರ್ಸೈಸ್ ಇಟ್? ಸೊ ಇದನ್ನ ನಾವು ಹೇಗೆ ಎಕ್ಸರ್ಸೈಸ್ ಮಾಡಬಹುದು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ as I told you briefly in the first slide, so the center told Delhi High Court, so Kendra Delhi High Court ge heliro hage right to be forgotten is a part of fundamental right to privacy. So ಈ ಮರೆಯುವ ಹಕ್ಕು ಖಾಸಗಿತನದ ಮೂಲಭೂತ ಹಕ್ಕಿನ ಭಾಗವಾಗಿದೆ ಎಂದು ಕೇಂದ್ರ ಸರ್ಕಾರ ಯಾರಿಗೆ ಹೇಳಿದೆ ಅಂದ್ರೆ ಹೈಕೋರ್ಟ್ಗೆ ಹೇಳಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ there are lot of petitions nowadays across many courts to make this right to be forgotten a legal principle that is not yet backed by the statute in India. So ಇದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ನ್ಯಾಯಾಲಯಗಳಾದ್ಯಂತ ಅರ್ಜಿಗಳು ಈ ಹಕ್ಕನ್ನು ಜಾರಿಗೊಳಿಸಲು ಕೋರುತ್ತಿವೆ. ಸೊ ಭಾರತದಲ್ಲಿ ಇನ್ನೂ ಈ ಕಾನೂನಿಗೆ ಕಾನೂನಾತ್ಮಕ ಒಂದು ಸ್ಟ್ಯಾಟ್ಯುಟರಿ ಸ್ಟೇಟಸ್ ಅಂತ ಏನ್ ಹೇಳ್ತೀವಿ ಅದಿನ್ನೂ ಬಂದಿಲ್ಲ. ಬಟ್ ಅದಕ್ಕೆ ರಿಕ್ವೆಸಿಟ್ ಆಗಿ ಅನೇಕ ಪಿಟಿಷನ್ಸ್ ಇತ್ತೀಚೆಗೆ ಫೈಲ್ ಆಗ್ತಾ ಇರೋದನ್ನ ನಾವು ನೋಡ್ಬೋದು.
That means what is right to be forgotten? So ಮರೆಯುವ ಹಕ್ಕು ಎಂದರೇನು? It allows a person to seek deletion of private information from the ಇಂಟರ್ನೆಟ್. ಅಂದ್ರೆ ಅಂತರ್ಜಾಲದಿಂದ ಖಾಸಗಿ ಮಾಹಿತಿಯನ್ನು ಅಳಿಸಲು ವ್ಯಕ್ತಿಗೆ ಇದು ಅನುಮತಿಸುತ್ತದೆ. ಸೊ ಫಾರ್ ಎಕ್ಸಾಂಪಲ್, ನಿಮ್ದೇ ಯಾವುದೋ ಪ್ರೈವೇಟ್ ವಿಡಿಯೋಸ್ ಅಥವಾ ನಿಮಗೆ ಸಂಬಂಧಪಟ್ಟ ಯಾವುದೋ ವಿಡಿಯೋಸ್ ನ ಸಂಬಡಿ ಎಲ್ಸ್ ಅಪ್ಲೋಡ್ ಮಾಡಿದ್ರೆ ಅಥವಾ ನೀವೇ ಬೈ ಮಿಸ್ಟೇಕ್ ಅಪ್ಲೋಡ್ ಮಾಡಿದ್ರೆ ಅದನ್ನ ಡಿಲೀಟ್ ಮಾಡಿಸ್ತಕ್ಕಂತ ಹಕ್ಕನ್ನು ಪಡೆಯುವುದಕ್ಕೆ ನಾವು ರೈಟ್ ಟು ಬಿ ಫಾರ್ಗಾಟನ್ ಅಂತ ಕರಿತೀವಿ. ಸೊ ಈ ಹಕ್ಕು ಬೇರೆ ದೇಶಗಳಲ್ಲಿ ಎಲ್ಲೆಲ್ಲಿದೆ ಅಂತ ಹೇಳಿದ್ರೆ, ಯುರೋಪಿಯನ್ ಯೂನಿಯನ್ ಅಂದ್ರೆ ಯುರೋಪಿಯನ್ ಒಕ್ಕೂಟದಲ್ಲಿ right is not it is there in European Union, but while in India right is not recognized by law in India, but in recent months have held to be an intrinsic part of the right to the privacy. ಅಂದ್ರೆ ಕಾನೂನುಗಳಲ್ಲಿ ನ್ಯಾಯಾಲಯಗಳಲ್ಲಿ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಈ ಒಂದು ರೈಟ್ ಟು ಬಿ ಫಾರ್ಗಾಟನ್ ಗೌಪ್ಯತೆಯ ಹಕ್ಕಿನ ಆಂತರಿಕ ಭಾಗವೆಂದು ಪರಿಗಣನೆ ಮಾಡಿದೆ. ಬಟ್ ಇದು ಒಂದು ಇಂಟ್ರೆನ್ಸಿಕ್ ಪಾರ್ಟ್ ಆಗಿದೆ. ಸೊ ಇಟ್ ಹ್ಯಾಸ್ ಟು ಬಿ ದಿ ಪ್ರಾಪರ್ ಚೇಂಜ್ ಆಗಿರ್ಬೇಕು. ಅಂದ್ರೆ ಯುರೋಪಿಯನ್ ಯೂನಿಯನ್ ಇರ್ತಕ್ಕಂಥ ಒಂದು ಪ್ರಾಪರ್ ಲಾ ಆಗಿಲ್ಲ, ಬಟ್ ಇಟ್ ಇಸ್ ಪಾರ್ಟ್ ಆಫ್ ದಿ ಇಂಟ್ರೆನ್ಸಿಕ್ ಪಾರ್ಟ್ ಆಫ್ ಅವರ್ ಲೀಗಲ್ ಪ್ರೊಸೀಜರ್ಸ್ ಆಗಿರುತ್ತೆ. ದಟ್ ಹ್ಯಾಸ್ ಬೀನ್ ವಿಟ್ನೆಸ್ಡ್ ವಿತ್ ವೇರಿಯಸ್ ಪ್ರೊಸೀಡಿಂಗ್ಸ್ ಇನ್ ರೀಸೆಂಟ್ ಕೋರ್ಟ್ಸ್. ಸೊ ಈ ಪರಿಕಲ್ಪನೆಯು ವಿದೇಶಗಳಲ್ಲಿ ಅಂದ್ರೆ ವಿಶೇಷವಾಗಿ ಯುರೋಪಿಯನ್ ಒಕ್ಕೂಟದ ಕೆಲವು ನ್ಯಾಯವ್ಯಾಪ್ತಿಯಲ್ಲಿ ಮನ್ನಣೆಯನ್ನು ಕಂಡುಕೊಂಡಿದೆ. ಸೊ ಭಾರತದಲ್ಲಿ ಕಾನೂನಿನಿಂದ ಹಕ್ಕನ್ನು ಗುರುತಿಸಲಾಗುವುದಿಲ್ಲವಾದರೂ ಅಂದ್ರೆ ಈ ಲೀಗಲಿ ಯಾವುದೇ ಒಂದು ಪ್ರಾಪರ್ ರೈಟ್ ಇಲ್ಲದೆ ಇದ್ರೂ ಇತ್ತೀಚೆಗೆ ನ್ಯಾಯಾಲಯಗಳು ಅದನ್ನು ಗೌಪ್ಯತೆಯ ಹಕ್ಕಿನ ಆಂತರಿಕ ಭಾಗವೆಂದು ಪರಿಗಣನೆ ಮಾಡಿರುತ್ತೆ. ಸೊ ವಿಚ್ ಕಂಟ್ರೀಸ್ ಹ್ಯಾವ್ ಸಚ್ ಲಾಸ್? ಸೊ ಅಪಾರ್ಟ್ ಫ್ರಮ್ ಯುರೋಪಿಯನ್ ಯೂನಿಯನ್ ಬೇರೆ ಎಲ್ಲೆಲ್ಲಿ ಇದೆ ಅಂದ್ರೆ, ಸೊ ಯುರೋಪಿಯನ್ ಯೂನಿಯನ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದ್ರೆ, ಇನ್ 2018 ದೇ ಅಡಾಪ್ಟೆಡ್ ಜನರಲ್ ಡೇಟಾ ಪ್ರೊಟೆಕ್ಷನ್ ರೆಗ್ಯುಲೇಷನ್ GDPR ಅಂತ ಒಂದು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. 2018ರಲ್ಲಿ ಯುರೋಪಿಯನ್ ಒಕ್ಕೂಟ ಸಾಮಾನ್ಯ ಡೇಟಾ ಸಂರಕ್ಷಣಾ ನಿಯಂತ್ರಣವನ್ನು ಅಳವಡಿಸಿಕೊಂಡಿರುತ್ತೆ. ಸೊ ಅದರ ಆರ್ಟಿಕಲ್ 17 ಪ್ರಕಾರ, ಸೊ ನಾನ್ ಮಾತಾಡ್ತಾ ಇರೋದು ಯುರೋಪಿಯನ್ ಯೂನಿಯನ್, ನಾಟ್ ಇಂಡಿಯನ್. ಸೊ ಆ ಒಂದು ಆರ್ಟಿಕಲ್ 17 ಪ್ರಕಾರ it provides right to erasure of certain categories of personal data that which is considered no longer necessary. ಅಂದ್ರೆ ಯುರೋಪಿಯನ್ ಯೂನಿಯನ್ ಅಲ್ಲಿ ಬರ್ತಕ್ಕಂತ 17ನೇ ವಿಧಿಯ ಪ್ರಕಾರ ಇನ್ನು ಮುಂದೆ ಅಗತ್ಯವಿಲ್ಲದ ಕೆಲವು ವರ್ಗಗಳಿಗೆ ಸೇರಿದ ವೈಯಕ್ತಿಕ ಡೇಟಾವನ್ನು ಅಥವಾ ದತ್ತಾಂಶವನ್ನು ವೈಯಕ್ತಿಕ ಡೇಟಾವನ್ನು ಅಳಿಸಲು ಹಕ್ಕನ್ನು ಒದಗಿಸುತ್ತದೆ. ಸೊ ದಿಸ್ ಇಸ್ ಅಕಾರ್ಡಿಂಗ್ ಟು ಆರ್ಟಿಕಲ್ 17 ಆಫ್ ಯುರೋಪಿಯನ್ ಯೂನಿಯನ್ ದಟ್ ಇಸ್ ಬೀನ್ ಅಡಾಪ್ಟೆಡ್ ಇನ್ 2018. ಸೊ ಅದೇ ರೀತಿ ರಷ್ಯಾ ಕೂಡ 2015ರಲ್ಲಿ enacted a similar law that allows users to force a search engine to remove links to personal information on grounds of irrelevance, inaccuracy and violation of law. So ಅಪ್ರಸ್ತುತತೆ, ಅಸಮರ್ಪಕತೆ ಮತ್ತು ಕಾನೂನಿನ ಉಲ್ಲಂಘನೆಯ ಆಧಾರದ ಮೇಲೆ ವೈಯಕ್ತಿಕ ಮಾಹಿತಿಯ ಲಿಂಕ್ಗಳನ್ನು ತೆಗೆದುಹಾಕಲು ಸರ್ಚ್ ಇಂಜಿನ್ ಅನ್ನು ಒತ್ತಾಯಿಸಲು ಬಳಕೆದಾರರಿಗೆ ಅನುಮತಿಸುವ ಕಾನೂನನ್ನು ರಷ್ಯಾ 2015ರಲ್ಲಿ ಜಾರಿಗೊಳಿಸಿರುತ್ತೆ. ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಅವರು ಲಿಂಕ್ ನ ಅಥವಾ ಪರ್ಸನಲ್ ಡೇಟಾನ ರಿಮೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಸರ್ಚ್ ಇಂಜಿನ್ ಅಂತ ನಾವೇನ್ ಕರಿತೀವಿ, ಸೊ ಟೆಕ್ನಿಕಲ್ ಟರ್ಮ್ ಇರುತ್ತೆ. ಸರ್ಚ್ ಇಂಜಿನ್ ಅನ್ನೋದು ನಮ್ಮ ಡೇಟಾನ ನಾವು ಸರ್ಚ್ ಮಾಡಿದ ಕೂಡಲೇ ಅದು ಶೋಕೇಸ್ ಆಗ್ತಕ್ಕಂತ ಒಂದು ಸಿಸ್ಟಮ್ ಅಂತ ತಿಳ್ಕೊಳ್ಳಿ. ಸೊ ಅದನ್ನ ಆ ಲಿಂಕ್ ನ ತೆಗೆದಾಕ್ಲಿಕ್ಕೆ ಆ ಸರ್ಚ್ ಇಂಜಿನ್ಗೆ ಫೋರ್ಸ್ ಮಾಡ್ತಕ್ಕಂತ ಒಂದು ಅಧಿಕಾರವನ್ನ ರಷ್ಯನ್ ಗವರ್ನಮೆಂಟ್ ಕೊಟ್ಟಿರುತ್ತೆ. ಸೊ ಅದೇ ರೀತಿ ಟರ್ಕಿ ಮತ್ತೆ ಸರ್ಬಿಯಾದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಈ ರೈಟ್ ಟು ಬಿ ಫಾರ್ಗಾಟನ್ ಅನ್ನೋದು ರೆಕಗ್ನೈಸ್ ಆಗಿರುತ್ತೆ. Now, what is the position in India? So, ಭಾರತದಲ್ಲಿ ಇದರ ಸ್ಥಾನವೇನು ಅಂದ್ರೆ, so as I told you, Center told to Delhi High Court that the right to privacy has been recognized as fundamental right in KS Puttaswamy judgment, and that right to be forgotten is evolving in India. Andre, here you should not misunderstand or confuse with right to privacy and right to be forgotten. So, right to privacy ಬೇರೆ, ರೈಟ್ ಟು ಫಾರ್ಗಾಟನ್ ಬೇರೆ. ಸೊ ಇದು ಯಾಕೆ ನಾವು ರೈಟ್ ಟು ಪ್ರೈವಸಿ ಅಂದ್ರೆ ಗೌಪ್ಯತೆಯ ಹಕ್ಕು ನಾವ್ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಸೊ ಇತ್ತೀಚೆಗೆ ಒಂದು ಕೇಸಲ್ಲಿ ಜಡ್ಜ್ಮೆಂಟ್ ಅಲ್ಲಿ ಇನ್ 2017 KS ಪುಟ್ಟಸ್ವಾಮಿ ಕೇಸಲ್ಲಿ ಈ ರೈಟ್ ಟು ಪ್ರೈವಸಿನ ನಾವು ಕೋರ್ಟ್ ಏನಂತ ರೆಕಗ್ನೈಸ್ ಮಾಡಿರುತ್ತೆ ಅಂದ್ರೆ ಫಂಡಮೆಂಟಲ್ ರೈಟ್ ಅಂತ ರೆಕಗ್ನೈಸ್ ಮಾಡಿರುತ್ತೆ. ಸೊ ಈ KS ಪುಟ್ಟಸ್ವಾಮಿ ತೀರ್ಪಿನಲ್ಲಿ ಖಾಸಗಿತನದ ಹಕ್ಕನ್ನು ಮೂಲಭೂತ ಹಕ್ಕು ಅಂತ ಗುರುತಿಸಲಾಗಿದೆ. ಇದೇ ರೀತಿ ರೈಟ್ ಟು ಬಿ ಫಾರ್ಗಾಟನ್ ಕೂಡ ಇತ್ತೀಚೆಗೆ ಇದು ಒಂದು ಭಾರತದಲ್ಲಿ ವಿಕಸನ ಹೊಂದುತ್ತಿರುವಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಹಾಗಿದ್ರೆ ವಾಟ್ ಎಕ್ಸಾಕ್ಟ್ಲಿ ಇಸ್ ರೈಟ್ ಟು ಪ್ರೈವಸಿ? ಸೊ ಗೌಪ್ಯತೆ ಹಕ್ಕು ಅಂದ್ರೇನು?
So this is protected as an intrinsic part of the right to life and personal liability under Article 21 and as a part of freedoms guaranteed by Part 3 of the Constitution. ಅಂದ್ರೆ ಆರ್ಟಿಕಲ್ 21ರ ಅಡಿಯಲ್ಲಿ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕುಗಳ ಆಂತರಿಕ ಭಾಗವಾಗಿ ಮತ್ತು ಸಂವಿಧಾನದ ಭಾಗ 3ರ ಮೂಲಕ ಖಾತರಿಪಡಿಸುವ ಸ್ವತಂತ್ರದ ಭಾಗವಾಗಿದೆ. ಸೊ ಇದರಲ್ಲಿ ಓನ್ಲಿ 2 ಪಾಯಿಂಟ್ಸ್ ಆರ್ ದೇರ್. ಒನ್ ಈಸ್ ಕಾಲ್ಡ್ ಆಸ್ ರೈಟ್ ಟು ಲೈಫ್, ಇನ್ನೊಂದನ್ನ ಪರ್ಸನಲ್ ಲಯಬಿಲಿಟಿ ಅಂತ ಕರಿತೀವಿ. ಅಂದ್ರೆ ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಅಂತ ಕರಿತೀವಿ. ಬಟ್ 2017 ಜಡ್ಜ್ಮೆಂಟ್ ಅಲ್ಲಿ ರೈಟ್ ಟು ಪ್ರೈವಸಿನ ಕೂಡ ಕೋರ್ಟ್ ಫಂಡಮೆಂಟಲ್ ರೈಟ್ ಆಗಿ ರೆಕಗ್ನೈಸ್ ಮಾಡಿತ್ತು. ಅದೇ ರೀತಿ ಈ ರೈಟ್ ಟು ಬಿ ಫಾರ್ಗಾಟನ್ ನ ಕೂಡ ರೆಕಗ್ನೈಸ್ ಮಾಡಬೇಕು ಅಂತ ಸೆಂಟರ್ ಇಸ್ ಟೋಲ್ಡ್ ಟು ಡೆಲ್ಲಿ ಹೈಕೋರ್ಟ್. ಸೊ ಅದಾದ್ಮೇಲೆ ಇತ್ತೀಚೆಗೆ ಒಂದು ಬಿಲ್ ಡಿಸ್ಕಷನ್ ಆಗಿರುತ್ತೆ, ಅದನ್ನ ನಾವು ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಅಂತ ಕರಿತೀವಿ. ಅಂದ್ರೆ ವೈಯಕ್ತಿಕ ಡೇಟಾ ಸಂರಕ್ಷಣಾ ಮಸೂದೆ ಅಂತ ಕರಿತೀವಿ. ಇದ್ರ ಬಗ್ಗೆ ನಾವು ಕಂಪ್ಲೀಟ್ ವಿಡಿಯೋನ ನಿಮ್ ಜೊತೆ ಡಿಸ್ಕಸ್ ಮಾಡಿದೀವಿ. ಸೊ ಇದರಲ್ಲೂ ಕೂಡ ಸೊ ದಿಸ್ ಇಸ್ ಆಕ್ಚುಲಿ ಗಾನ್ ಟು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಹೋಗಿತ್ತು. ಸೊ ಇದು ಜಂಟಿ ಸಂಸದೀಯ ಸಮಿತಿಗೆ ಹೋಗಿತ್ತು. ಸೊ ಅದರ ವರದಿಯ ಪ್ರಕಾರನು ಕೂಡ ಸೊ ಈ ರೈಟ್ ಟು ಬಿ ಫಾರ್ಗಾಟನ್ ಸೊ ಈ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ನ ಒಂದು ಭಾಗವಾಗಿರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಆಗಿರೋದ್ರಿಂದ ಪ್ರಾಬಬ್ಲಿ this will become a prominent law in days to come. So with this, let's get into the next article. So anti-dumping duty on 5 Chinese goods. So 5 ಚೀನೀ ಸರಕುಗಳ ಮೇಲೆ ಡಂಪಿಂಗ್ ವಿರೋಧಿ ಸುಂಕವನ್ನ ಭಾರತ ವಿಧಿಸಿದೆ. So before getting into the details, ನಾವು anti-dumping duty ಅಂದ್ರೆ ಏನು ಅಂತ ನೋಡ್ಬಿಡೋಣ. It is a protectionist tariff that a domestic government imposes on foreign imports that it believes are priced below fair market value. For example, ಯಾವ್ದೋ ಒಂದು ಪ್ರಾಡಕ್ಟ್ ಇರುತ್ತೆ, let's say one steel pipe ಅಂತಾನೆ ತಗೊಳ್ಳೋಣ. So steel pipe cost, let's say it is 1000 rupees Indian price ಇದ್ರೆ, suppose there is some other product which has been imported from some other country, ಅವರು ಸೇಮ್ ಪ್ರಾಡಕ್ಟ್ ನ 500 rupees ಗೆ ಸೆಲ್ ಮಾಡ್ತಾ ಇದ್ದಾರೆ. Now automatically consumer will go for this product, not for the product which costs you 1000 rupees. So ಈ ಒಂದು ಗ್ಯಾಪ್, ಸೊ ಇಷ್ಟು ನ್ಯಾಯಸಮ್ಮತವಲ್ಲದ ಪ್ರೈಸ್, ಅದನ್ನ ನಾವು ಫೇರ್ ಮಾರ್ಕೆಟ್ ವ್ಯಾಲ್ಯೂಗಿಂತ ಜಾಸ್ತಿ ವ್ಯತ್ಯಾಸ ಇದ್ರೆ ಏನ್ ಮಾಡುತ್ತೆ ಅಂದ್ರೆ ಸೊ ಗವರ್ನಮೆಂಟ್ ಈ ಡಂಪಿಂಗ್ ಆಂಟಿ ಡಂಪಿಂಗ್ ಡ್ಯೂಟಿನ ಅದಕ್ಕೆ ಆಡ್ ಮಾಡ್ತಾರೆ. ಸೊ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಆಂಟಿ ಡಂಪಿಂಗ್ ಡ್ಯೂಟಿ ಆಡ್ ಮಾಡಿ ಸೊ ಅದರ ಪ್ರೈಸ್ ಸೊ ಫೇರ್ ವ್ಯಾಲ್ಯೂಗಿಂತ ಜಾಸ್ತಿ ಬರೋ ತರ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 500 ಇದೆ, ಅದು 1100 ಆಗೋ ತರ ಮಾಡ್ತಾರೆ. ಸೊ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಆಟೋಮ್ಯಾಟಿಕಲಿ ಈ ಇಂಡಿಜಿನಿಯಸ್ ಪ್ರಾಡಕ್ಟ್ಸ್ ಗೆ ಕನ್ಸ್ಯೂಮರ್ಸ್ ಬೈ ಮಾಡ್ತಾರೆ. ಸೊ ಈ ಕಾನ್ಸೆಪ್ಟ್ ನ ನಾವೇನಂತ ಕರಿತೀವಿ ಅಂದ್ರೆ ಆಂಟಿ ಡಂಪಿಂಗ್ ಡ್ಯೂಟಿ ಅಂತ ಕರಿತೀವಿ. ಸೊ ಡಂಪಿಂಗ್ ವಿರೋಧಿ ಸುಂಕವು ರಕ್ಷಣಾತ್ಮಕ ಸುಂಕವಾಗಿದೆ. ಆಬ್ವಿಯಸ್ಲಿ ಇಟ್ ಈಸ್ ಟು ಪ್ರೊಟೆಕ್ಟ್ ಅವರ್ ಓನ್ ಇಂಟ್ರೆಸ್ಟ್. ಸೊ ದೇಶೀಯ ಸರ್ಕಾರವು ವಿದೇಶಿ ಆಮದುಗಳ ಮೌಲ್ಯ ದೇಶೀಯ ನ್ಯಾಯಯುತ ಮಾರುಕಟ್ಟೆ ಮೌಲ್ಯಕ್ಕಿಂತ ಕಡಿಮೆ ಇದ್ದರೆ ವಿಧಿಸುತ್ತದೆ. ಸೊ ಇಲ್ಲೇನು ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನ್ಯಾಯಯುತ ಮಾರುಕಟ್ಟೆಯ ಮೌಲ್ಯಕ್ಕಿಂತ ಅಂದ್ರೆ ಫೇರ್ ಪ್ರೈಸ್ ಗಿಂತ ಅದು ತುಂಬಾ ಕಡಿಮೆ ಇದ್ರೆ ಸೊ ಅವಾಗ ಡಂಪಿಂಗ್ ವಿರೋಧಿ ಸುಂಕವನ್ನ ಆ ಸರ್ಕಾರಗಳು ವಿಧಿಸುತ್ತದೆ, ಸೊ ದಟ್ ಟು ಪ್ರೊಟೆಕ್ಟ್ ಅವರ್ ಓನ್ ಪ್ರಾಡಕ್ಟ್. ಸೊ in a way, so similar to this, India has imposed anti-dumping duty on 5 Chinese products. So ಯಾವ್ದು ಅಂದ್ರೆ aluminum goods and some chemicals for 5 years to protect local manufacturers from cheap imports from the neighboring countries. So ಸ್ಥಳೀಯ ತಯಾರಕರನ್ನು ನೆರೆಯ ದೇಶದಿಂದ ಅಗ್ಗದ ಆಮದುಗಳಿಂದ ರಕ್ಷಿಸಲು ಭಾರತವು 5 ವರ್ಷಗಳ ಕಾಲ ಕೆಲವು ಅಲ್ಯೂಮಿನಿಯಂ ಸರಕುಗಳು ಮತ್ತು ಕೆಲವು ರಾಸಾಯನಿಕಗಳು ಸೇರಿದಂತೆ 5 ಚೀನಿ ಉತ್ಪನ್ನಗಳ ಮೇಲೆ ಡಂಪಿಂಗ್ ವಿರೋಧಿ ಸುಂಕವನ್ನು ವಿಧಿಸಿದೆ. ಸೊ ಆ ಪ್ರಾಡಕ್ಟ್ಸ್ ನ been indicated by separate notification. So ಈ ನೋಟಿಫಿಕೇಶನ್ ಅಧಿಸೂಚನೆ ಯಾರು ಕೊಟ್ಟಿರೋದಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕನ್ಸ್ಯೂಮರ್ಸ್. ಸೊ ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಮಂಡಳಿಯ ಪ್ರಕಾರ ಈ 5 ಪ್ರಾಡಕ್ಟ್ಸ್ ಗೆ ಕಸ್ಟಮ್ ಡ್ಯೂಟೀಸ್ ನ ಹಾಕಿರ್ತಾರೆ. ಸೊ ಯಾವ್ದು 5 ಪ್ರಾಡಕ್ಟ್ಸ್ ಅಂದ್ರೆ ಫ್ಲಾಟ್ ರೋಲ್ಡ್ ಪ್ರಾಡಕ್ಟ್ಸ್ ಆಫ್ ಅಲ್ಯೂಮಿನಿಯಂ. ಸೊ ಅಲ್ಯೂಮಿನಿಯಂ ನ ಫ್ಲಾಟ್ ರೋಲ್ಡ್ ಉತ್ಪನ್ನಗಳು, ಸೋಡಿಯಂ ಹೈಡ್ರೋಸಲ್ಫೇಟ್ ಯೂಸ್ಡ್ ಇನ್ ಡೈ ಇಂಡಸ್ಟ್ರಿ ಅಂದ್ರೆ ಬಣ್ಣ ಉದ್ಯಮದಲ್ಲಿ ಬಳಸ್ತಕ್ಕಂಥ ಸೋಡಿಯಂ ಹೈಡ್ರೋಸಲ್ಫೇಟ್, ಸಿಲಿಕಾನ್ ಸೀಲೆಂಟ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸೋಲಾರ್ ಫೋಟೋ ವೋಲ್ಟಾಯಿಕ್ ಮಾಡ್ಯೂಲ್ಸ್ ಅಂಡ್ ಥರ್ಮಲ್ ಪವರ್ ಅಪ್ಲಿಕೇಶನ್. ಸೊ ಸಿಲಿಕಾನ್ ಸಿಲಾಚಿಟ್ ಸೌರ ಸಿಲಿಕಾನ್ ಸೀಲೆಂಟ್ ಇದು. ಸೊ ಸಿಲಿಕಾನ್ ಸೀಲೆಂಟ್ ಸೊ ಸೌರ ದ್ವಿತಿ ವಿದ್ಯುಜ್ಜನಕ ಮಾಡ್ಯೂಲ್ಗಳು ಮತ್ತು ಥರ್ಮಲ್ ಪವರ್ ಅಪ್ಲಿಕೇಶನ್ಗಳ ತಯಾರಿಕೆಯಲ್ಲಿ ಇದನ್ನ ಬಳಸಲಾಗುತ್ತೆ. ಅದಾದ್ಮೇಲೆ HFC ಅದನ್ನ ಹೈಡ್ರೋಫ್ಲೂರೋಕಾರ್ಬನ್ ಅಂತ ಕರಿತೀವಿ, ಕಾಂಪೊನೆಂಟ್ R32 ದ ಸ್ಪೆಷಲ್ ಗ್ರೇಡ್. ಸೊ ಹೈಡ್ರೋಫ್ಲೂರೋಕಾರ್ಬನ್ ಸೊ ಘಟಕ R32 ಮತ್ತೆ ಹೈಡ್ರೋಫ್ಲೂರೋಕಾರ್ಬನ್
ಬ್ಲೆಂಡ್. ಸೊ ಇವೆರಡನ್ನ ರೆಫ್ರಿಜರೇಷನ್ ಅಲ್ಲಿ ಅಥವಾ ಶೈತ್ಯಕಾರಕದಲ್ಲಿ ಬಳಸಲಾಗ್ತಕ್ಕಂಥ ಕೆಮಿಕಲ್ಸ್ ಆಗಿರುತ್ತೆ. ಈ 5 ಪ್ರಾಡಕ್ಟ್ಸ್ ಮೇಲೆ ಇನ್ಮೇಲೆ ಚೈನೀಸ್ ಇಂದ ಬರ್ತಕ್ಕಂಥ ಈ 5 ಪ್ರಾಡಕ್ಟ್ಸ್ ಅಲ್ಲಿ ಆಂಟಿ ಡಂಪಿಂಗ್ ಡ್ಯೂಟಿನ ಇಂಪೋಸ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಇದನ್ನ ಯಾರು ರೆಕಮೆಂಡ್ ಮಾಡ್ತಾರಂದ್ರೆ ಆಂಟಿ ಡಂಪಿಂಗ್ ಡ್ಯೂಟಿ ಅಂದ್ರೆ, ಸೊ ದೀಸ್ ಡ್ಯೂಟೀಸ್ ವರ್ ಇಂಪೋಸ್ಡ್ ಫಾಲೋಯಿಂಗ್ ರೆಕಮೆಂಡೇಶನ್ಸ್ ಆಫ್ ಕಾಮರ್ಸ್ ಮಿನಿಸ್ಟ್ರೀಸ್ ಇನ್ವೆಸ್ಟಿಗೇಷನ್ ಆರ್ಮ್ ದಿ ಡೈರೆಕ್ಟರೇಟ್ ಜನರಲ್ ಆಫ್ ಟ್ರೇಡ್ ರೆಮಿಡೀಸ್. ಸೊ ವಾಣಿಜ್ಯ ಸಚಿವಾಲಯದ ತನಿಖಾ ವಿಭಾಗದ ಡೈರೆಕ್ಟರೇಟ್ ಜನರಲ್ ಆಫ್ ಟ್ರೇಡ್ ರೆಮಿಡೀಸ್ ಶಿಫಾರಸುಗಳನ್ನ ಅನುಸರಿಸಿ ಈ ಸುಂಕಗಳನ್ನ ವಿಧಿಸಲಾಗುತ್ತೆ. ಫೈನಲಿ ಈ ರೆಕಮೆಂಡೇಶನ್ಸ್ ನ ತಗೊಂಡು ಯಾರು ಅದನ್ನ ನೋಟಿಫೈ ಅಥವಾ ಇಂಪ್ಲಿಮೆಂಟ್ ಮಾಡ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಸೊ ಹಣಕಾಸು ಸಚಿವಾಲಯ ಇದನ್ನು ಅಂತಿಮವಾಗಿ ಅನುಮೋದನೆ ಮಾಡಿಕೊಡುತ್ತೆ. ಸೊ ವಿತ್ ದಿಸ್ ಅದ್ರ ಜೊತೆ ಸೊ ಈ 5 ಪ್ರಾಡಕ್ಟ್ಸ್ ಜೊತೆ ಇನ್ನೂ ಕೆಲವೊಂದು ಪ್ರಾಡಕ್ಟ್ಸ್ ಗೆ ಈ ಆಂಟಿ ಡಂಪಿಂಗ್ ಡ್ಯೂಟಿನ ಸ್ಲ್ಯಾಪ್ ಮಾಡಿದ್ದಾರೆ. ಅದ್ಯಾವ್ದು ಅಂದ್ರೆ ಕ್ಯಾಲ್ಸಿನ್ಡ್ ಜಿಪ್ಸಮ್ ಪೌಡರ್ ಫ್ರಮ್ ಇರಾನ್, ಒಮನ್, ಸೌದಿ ಅರೇಬಿಯಾ ಅಂಡ್ UAE ಫಾರ್ 5 years. ಸೊ 5 ವರ್ಷಗಳ ಕಾಲ ಇರಾನ್ ನಿಂದ, ಒಮನ್ ನಿಂದ, ಸೌದಿ ಅರೇಬಿಯಾ ಮತ್ತು UAE ಇಂದ ಕ್ಯಾಲ್ಸಿನ್ಡ್ ಜಿಪ್ಸಮ್ ಪೌಡರ್ ಏನ್ ಇಂಪೋರ್ಟ್ ಆಗ್ತಾ ಇದೆ ಅದ್ರ ಮೇಲೆ ಕೂಡ ಈ ಆಂಟಿ ಡಂಪಿಂಗ್ ಪೆನಾಲ್ಟಿ ಅಥವಾ ಸುಂಕವನ್ನ ಹೇರ್ತಾ ಇದ್ದಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಲಾಸ್ಟ್ ಆರ್ಟಿಕಲ್. ಸೊ ಇದನ್ನ ನಾವು ವಿದ್ಯಾನಿಧಿ ಸ್ಕೀಮ್ ಅಥವಾ ಕುಟುಂಬ ಪೋರ್ಟಲ್ ಅಂತ ಕರಿತೀವಿ. ಸೊ ಈ ವಿದ್ಯಾನಿಧಿ ಸ್ಕೀಮ್ ಅನ್ನೋದು ಸ್ಟೇಟ್ ಆಫ್ ಕರ್ನಾಟಕ ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಒಂದು ಸ್ಕೀಮ್ ಆಗಿರುತ್ತೆ. ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸ್ಕಾಲರ್ಶಿಪ್ ಕೊಡ್ತಾರೆ. ಯಾರ್ಯಾರಿಗೆ ಕೊಡ್ತಾರೆ? ಅನ್ ಆನ್ಯುಯಲ್ ಸ್ಕಾಲರ್ಶಿಪ್ ಫಾರ್ ಅಗ್ರಿಕಲ್ಚರಿಸ್ಟ್ ಚಿಲ್ಡ್ರನ್ ಅಂದ್ರೆ ಕೃಷಿಕರ ಮಕ್ಕಳಿಗೆ ವಾರ್ಷಿಕ ವಿದ್ಯಾರ್ಥಿ ವೇತನ ಕೊಡ್ತಾರೆ. ಸೊ ಅವರು ಯಾರ್ಯಾರಿಗೆ ಅಂದ್ರೆ ದೋಸ್ ಹೂ ಆರ್ ಸ್ಟಡಿಂಗ್ ಇನ್ PU ಮತ್ತೆ ITI, ಡಿಗ್ರಿ, LLB, ಪ್ಯಾರಾಮೆಡಿಕಲ್, B.Pharm, MBBS ಮತ್ತೆ ಇಂಜಿನಿಯರಿಂಗ್ ಕೋರ್ಸಸ್. ಸೊ PUC ಅಥವಾ ITI ಪದವಿ, ಯಾವುದೇ LLB ಅಥವಾ ಪ್ಯಾರಾಮೆಡಿಕಲ್, MBBS, B.Pharm ಮತ್ತು ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಓದುತ್ತಿರುವ ಕೃಷಿಕರ ಮಕ್ಕಳಿಗೆ ಮಾತ್ರ ಮಾಡ್ತಕ್ಕಂಥ ಒಂದು ಸ್ಕೀಮ್ ಇದಾಗಿರುತ್ತೆ. ಸೊ ಈ ಒಂದು ಸ್ಕೀಮ್ ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಒಂದು ವೆಬ್ ಪೋರ್ಟಲ್ ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಆ ವೆಬ್ ಪೋರ್ಟಲ್ ಯಾವುದು ಅಂದ್ರೆ ಕುಟುಂಬ ಪೋರ್ಟಲ್. ಸೊ ಈ ಕುಟುಂಬ ಪೋರ್ಟಲ್ ಅನ್ನೋದು ಸೆಂಟ್ರಲ್ ಗವರ್ನಮೆಂಟ್ ಗೆ ಸಂಬಂಧಪಟ್ಟಿದ್ದ ಒಂದು ಪೋರ್ಟಲ್ ಆಗಿರುತ್ತೆ. ಬಟ್ ಈ ಸ್ಕೀಮ್ ಬಂದು ಸ್ಟೇಟ್ ಗವರ್ನಮೆಂಟ್, ಬಟ್ ಅವರು ಯೂಸ್ ಮಾಡ್ತಾ ಇರ್ತಕ್ಕಂಥ ಪೋರ್ಟಲ್ ಬಂದು ಕೇಂದ್ರ ಸರ್ಕಾರದ ಪೋರ್ಟಲ್ ಆಗಿರುತ್ತೆ. ಸೊ ಈ ಕುಟುಂಬ ಪೋರ್ಟಲ್ ನ ಯೂಸ್ ಮಾಡಿಕೊಂಡು ಇಂಪ್ಲಿಮೆಂಟ್ ಆಗ್ತಾ ಇರ್ತಕ್ಕಂಥ ಮೊಟ್ಟ ಮೊದಲ ಸ್ಕೀಮ್ ಇದಾಗಿರುತ್ತೆ. ಸೊ ಇಫ್ ಯು ಗೆಟ್ ಅ ಕ್ವೆಶನ್, which scheme of state government of Karnataka has been implemented using Kutumba portal ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕು ವಿದ್ಯಾನಿಧಿ ಸ್ಕೀಮ್. So it is the first welfare scheme in Karnataka that is being implemented using Kutumba. So ಏನ್ ಕುಟುಂಬ ಅಂದ್ರೆ it has extensive database that consists of treasure trove of data on families across the state to automatically identify any eligible beneficiaries. ಅಂದ್ರೆ ಈ ವಿದ್ಯಾರ್ಥಿ ನಿಧಿಯು ಕುಟುಂಬ ಪೋರ್ಟಲ್ ಅನ್ನು ಬಳಸುತ್ತಿರುವ ಕರ್ನಾಟಕದ ಮೊದಲ ಕಲ್ಯಾಣ ಯೋಜನೆ ಆಗಿದೆ. ಈ ಕುಟುಂಬ ಪೋರ್ಟಲ್ ಏನು ಅಂದ್ರೆ ರಾಜ್ಯಾದ್ಯಂತ ಅಂದ್ರೆ ನಾಟ್ ಜಸ್ಟ್ ಆರ್ ಸ್ಟೇಟ್, ಸೊ ಎಲ್ಲ ರಾಜ್ಯಗಳ ಕುಟುಂಬಗಳ ದತ್ತಾಂಶಗಳನ್ನ ಇದು ಹೊಂದಿರುತ್ತೆ. ಇದೊಂದು ವ್ಯಾಪಕ ಡೇಟಾಬೇಸ್ ಆಗಿರುತ್ತೆ ಮತ್ತು ಅರ್ಹ ಫಲಾನುಭವಿಗಳನ್ನು ಸ್ವಯಂ ಚಾಲಿತವಾಗಿ ಇದರಲ್ಲಿ ಗುರುತಿಸಬಹುದು. ಅಂದ್ರೆ ಯಾರು ಅದನ್ನ ಸ್ಕ್ರೂಟನಿ ಮಾಡೋ ಅವಶ್ಯಕತೆ ಇಲ್ಲ. ನಾವು ಅಪ್ಲೈ ಮಾಡಿ ನಮ್ಮ ಅಪ್ಲಿಕೇಶನ್ ಸ್ಕ್ರೂಟನಿ ಮಾಡಿ ನಮ್ಮ ಇನ್ಕಮ್ ನಮ್ಮ ಕಾಸ್ಟ್ ಅದನ್ನೆಲ್ಲ ಸ್ಕ್ರೂಟನಿ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಆಟೋಮ್ಯಾಟಿಕಲಿ ಸೊ ಅದು ಸ್ಕ್ರೂಟನಿ ಮಾಡ್ಕೊಳ್ಳುತ್ತೆ. ಸೊ ಆಟೋಮ್ಯಾಟಿಕಲ್ ಐಡೆಂಟಿಫಿಕೇಶನ್ ಅಂತ ಕರಿತೀವಿ. So first time, this is the first time the Kutumba is being used to give benefits on suo motu basis. Currently has data of 5.5 crore citizens belonging to 1.6 crore families. So ಇದು ಮೊದಲ ಬಾರಿಗೆ ಕುಟುಂಬವನ್ನು ಅಂದ್ರೆ ಕುಟುಂಬ ಪೋರ್ಟಲ್ ಅಲ್ಲಿ ಸುಮೋಟೋ ಆಧಾರದ ಮೇಲೆ, ಸುಮೋಟೋ ಅಂದ್ರೆ ಸೆಲ್ಫ್, ಸೊ ಯಾವುದೇ ಸ್ಕ್ರೂಟಿನಿ ಬೇಕಾಗಿಲ್ಲ, ಯಾರು ಎಲಿಜಿಬಲ್ ಇರ್ತಾರೆ ಸೊ ಅದು ಕುಟುಂಬ ಪೋರ್ಟಲ್ ಸ್ಟ್ರೇಟ್ ಅವೇ ಡಿಟೆಕ್ಟ್ ಮಾಡುತ್ತೆ. ಸೊ ಪ್ರಸ್ತುತ 106 ಕೋಟಿ ಕುಟುಂಬಗಳಿಗೆ ಸೇರಿದ 5.5 ಕೋಟಿ ನಾಗರಿಕರ ಡೇಟಾಬೇಸ್ ಅನ್ನ ಇದು ಹೊಂದಿರುತ್ತೆ. ಸೊ ಇದು ಫರ್ದರ್ ಯಾವ್ಯಾವ ಬೇರೆ ಒಂದು ಡೇಟಾಬೇಸ್ಗೆ ಲಿಂಕ್ ಆಗಿರುತ್ತೆ ಅಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ಸ್ ಡೇಟಾಬೇಸ್ ಅಂಡ್ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷಿಯರಿ ಇನ್ಫಾರ್ಮೇಶನ್ ಸಿಸ್ಟಮ್, ಅದನ್ನ ಇನ್ ಶಾರ್ಟ್ ಫ್ರೂಟ್ಸ್ ಅಂತ ಕರಿತೀವಿ. ಸೊ ಇಟ್ ಹ್ಯಾಸ್ ಡೀಟೇಲ್ಸ್ ಆಫ್ 7 million ಫಾರ್ಮರ್ಸ್, databases of ration cards and caste income certificates. ಸೊ ಈ ಕುಟುಂಬ ಪೋರ್ಟಲ್ ಸೊ ಬೇರೆ ಯಾವ್ದಕ್ಕೆ ಲಿಂಕ್ ಆಗಿದೆ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಶಿಕ್ಷಣ ಇಲಾಖೆಯ ಡೇಟಾಬೇಸ್ ಮತ್ತು 7 million ರೈತರ ವಿವರಗಳು, ಪಡಿತರ ಚೀಟಿಗಳ ಡೇಟಾಬೇಸ್ ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರಗಳನ್ನು ಹೊಂದಿರುವ ರೈತರ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿ ಮಾಹಿತಿ ವ್ಯವಸ್ಥೆಗೆ ಇದನ್ನ ಫರ್ದರ್ ಲಿಂಕ್ ಮಾಡಲಾಗಿರುತ್ತೆ. ಅಂದ್ರೆ ಅವ್ರ ಹತ್ರ ಡೇಟಾ ಏನಿದೆಯೋ ಅದ್ರ ಜೊತೆ
ಈ ಎಲ್ಲದರ ಡೇಟಾ ಕೂಡ ಒನ್ ಕಾಮನ್ ಸೆಗ್ಮೆಂಟ್ ಅಲ್ಲಿ ಅದನ್ನ ಇನ್ಕ್ಲೂಡ್ ಮಾಡಿರ್ತಾರೆ. ಅದನ್ನ ನಾವು ಕುಟುಂಬ ಪೋರ್ಟಲ್ ಅಂತ ಕರಿತೀವಿ. ಸೊ ಈ ವಿದ್ಯಾನಿಧಿ ಸ್ಕಾಲರ್ಶಿಪ್ ಹೆಂಗ್ ಮಾಡ್ತಾರೆ ಅಂದ್ರೆ ಇದನ್ನ ಎಂಟೈಟಲ್ಮೆಂಟ್ ಬೇಸಿಸ್ ಅಲ್ಲಿ ಕೊಡ್ತಾರೆ. ಸೊ ಇದನ್ನ ನಾವು ಅರ್ಹತೆಯ ಆಧಾರದ ಮೇಲೆ ಅಂತ ಹೇಳ್ತೀವಿ. ಸೊ ಎಲಿಜಿಬಲ್ ಸ್ಟೂಡೆಂಟ್ಸ್ ನೀಡ್ ನಾಟ್ ಅಪ್ಲೈ. ಸೊ ಯಾರ್ಯಾರು ಅರ್ಹ ವಿದ್ಯಾರ್ಥಿಗಳಿದ್ದಾರೆ ಅವರು ಅರ್ಜಿ ಸಲ್ಲಿಸೋದು ಬೇಕಾಗಿಲ್ಲ. ಯಾಕೆ ಅಂದ್ರೆ ಈ ಕುಟುಂಬ ಪೋರ್ಟಲ್ ಏನಿರುತ್ತೆ ಸೊ ಅದು ವಾಲಂಟ್ರಿ ಆಗಿ ಅದು ತನ್ನಷ್ಟಕ್ಕೆ ತಾನೇ ಯಾರ್ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಅದನ್ನ ಐಡೆಂಟಿಫೈ ಮಾಡುತ್ತೆ. ಸೊ ಅದು ಐಡೆಂಟಿಫೈ ಮಾಡಿದ ಕೂಡಲೇ ಸೊ ಆ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ವಿದ್ಯಾನಿಧಿ ಸ್ಕಾಲರ್ಶಿಪ್ ಸ್ಕೀಮ್ ನಡಿಯಲ್ಲಿ ಅವ್ರಿಗೆ ಹಣ ಸಂದಾಯ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ದಿ ಸ್ಕೀಮ್ ಇಸ್ ಆಲ್ ಅಬೌಟ್. ಸೊ ಇದನ್ನ ನೀವಿಲ್ಲಿ ನೋಡ್ಬೋದು, ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆ ಅಂತ ಕರಿತೀವಿ. ಇದು ರೈತರ ಮಕ್ಕಳಿಗೆ ಉನ್ನತ ವ್ಯಾಸಂಗಕ್ಕಾಗಿ ಸ್ಕಾಲರ್ಶಿಪ್ ಶಿಷ್ಯ ವೇತನ ಪಡೆಯಲು ಹೊಸ ಯೋಜನೆಯನ್ನ ಕರ್ನಾಟಕ ಸರ್ಕಾರ ಮಾಡಿರುತ್ತೆ. ಸೊ ಇದು ಕುಟುಂಬ ಪೋರ್ಟಲ್. ಸೊ ಕುಟುಂಬ ಪೋರ್ಟಲ್ ವಿಲ್ ಬಿ ದೇರ್ ಇನ್ ವೇರಿಯಸ್ ಲ್ಯಾಂಗ್ವೇಜಸ್. ಯಾಕಂದ್ರೆ ಯಾವ್ಯಾವ ಸ್ಟೇಟ್ಗೆ ಸಂಬಂಧಪಟ್ಟಂತೆ ವಿವಿಧ ಭಾಷೆಗಳಲ್ಲಿ ಇದನ್ನ ಕೊಟ್ಟಿರ್ತಾರೆ. ಸೊ ದಿಸ್ ಇಸ್ ಇಂಡಿಯಾಸ್ ಲಾರ್ಜೆಸ್ಟ್ ಕಮ್ಯುನಿಟಿ ಆಪ್ ಆಗಿರುತ್ತೆ. ಸೊ ಇಲ್ಲಿಗೆ part 2 of all the articles of part 2 complete ಆಗಿರುತ್ತೆ. So we have come to InQuest challenge number 42. So question number 1 is related to Silver Line project. So ಇದು ಯಾವ ಸ್ಟೇಟ್ ಗೆ ಸಂಬಂಧಪಟ್ಟಿದ್ದು ಮತ್ತೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ. ಸೊ ಎರಡು ಪ್ರಶ್ನೆಗಳನ್ನ ನೀವು ಓದಿ ಸರಿಯಾದ ಉತ್ತರಗಳನ್ನ ನಮಗೆ ತಿಳಿಸಬೇಕಾಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.